ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಕ್ಕಳು ಬರ್ಡೇ ನೆಕ್ಸ್ಟ್ ದಿನ ಮಮ್ಮಿ ಮನೆಗೆ, ಮಮ್ಮಿ ಅಕ್ಕ ತಂಗಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದರು. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಮಗೆ ಘಾಟಿ ಸುಬ್ರಹ್ಮಣ್ಯ ಹತ್ತಿರ ಆಗುತ್ತೆ. ಸೊ ಎಲ್ಲರೂ 2 ಕಾರಲ್ಲಿ ಹೋಗಿದ್ವಿ. ಎಲ್ಲಿ ನಿಧಿಯಲ್ಲಿ ತೋರ್ಸವ ಮನೇಲಿ ನಾವು ಏನೇ ಫಂಕ್ಷನ್ಸ್ ಮಾಡಿದ್ರು, ಕಸಿನ್ಸು, ರಿಲೇಟಿವ್ಸು ಎಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಟೈಮು ಕೂಡ ಸ್ಪೆಂಡ್ ಮಾಡ್ತೀವಿ. ಅದರ್ವೈಸ್ ಯಾರಿಗೂ ಸಿಗೋದೇ ಇಲ್ಲ. ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ಫೋನ್ ಮಾಡೋದು ಅಷ್ಟೇ. ಸೊ ಈ ಥರ ಫಂಕ್ಷನ್ಸ್ ಮಾಡಿದ್ರೆ ಎಲ್ಲರೂ ಮೀಟ್ ಆಗ್ತೀವಿ. ತಡಿ, ಆಂಟಿ ಕೊಡ್ತಾರೆ. ಸೊ ಎಲ್ಲರೂ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲೇ ಗಾಡಿ ಮೇಲೆ ಚರ್ಮುರಿ, ನಿಪ್ಪಟ್ಟು ಮಸಾಲ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ಎಲ್ಲ ತಿಂದ್ಕೊಂಡು ಕಬ್ಬಿನ ಜ್ಯೂಸನ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ಕಬ್ಬಿನ ಕುಡಿದ್ವಿ. ಸೊ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮನೆ ಹತ್ರನೇ ಹೋಟೆಲ್ಗೆ ಹೋಗಿದ್ವಿ. ಮಮ್ಮಿ ಡ್ಯಾಡಿ ಅವ್ರು ಯಾರೂ ಬರಲಿಲ್ಲ. ಮಮ್ಮಿಗೆ ಸ್ವಲ್ಪ ಹುಷಾರಿತ್ತಿಲ್ಲ. ಸೊ ಅವ್ರು ಯಾರೂ ಬಂದಿರ್ತಿಲ್ಲ. ನಾವು ಆಂಟಿ ಎಲ್ಲರೂ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಸ್ಟಾರ್ಟರ್ಸು, ಮೇನ್ ಕೋರ್ಸು ಪ್ರತಿಯೊಂದೂ. ಸೊ ತಿನ್ಕೊಂಡು ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಸೊ ಅದ್ರ ನೆಕ್ಸ್ಟ್ ದಿನ ಎಲ್ಲರೂ ಹೊರಟರು. ಮಕ್ಕಳದ್ದು ಬರ್ಡೇ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಇವತ್ತು ಮಂಡೇ, ಸ್ಕೂಲಲ್ಲಿ ಕೇಕ್ ಕಟ್ ಮಾಡಬೇಕು. ಆಮೇಲೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ನ ತೊಗೊಂಡು ಬಂದಿದ್ದೀನಿ. ಚಾಕ್ಲೇಟ್ಸ್ ತೊಗೊಂಡು ಬಂದಿಲ್ಲ, ಅವ್ರಿಗೆ ಚಿಕ್ಕಿ ತೊಗೊಂಡು ಬಂದಿದ್ದೀನಿ. ಸೊ ಚಾಕ್ಲೇಟ್ಗಿಂತ ಚಿಕ್ಕಿ ಒಳ್ಳೇದಲ್ವಾ. ಸೊ ಅದಕ್ಕೆ 10:30 ಹಂಗೆ ಬನ್ನಿ ಅಂತ ಹೇಳಿದರು ಮ್ಯಾಮು. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಅವ್ರ ಬರ್ಡೇ ಇದ್ದಿದ್ದು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಸ್ಕೂಲಿಗೆಲ್ಲ ರಜಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಕೇಕ್ ಕಟ್ಟಿಂಗು ಸ್ಕೂಲಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ರೆಡಿ ಎಲ್ಲ ಆದ್ವಿ. ಸೊ ನನ್ನ ಮಕ್ಳ ಬರ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವುದು ತೊಗೊಳಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಅವ್ರ ವಿಡಿಯೋಗ್ರಾಫರ್ಸು ಯಾವಾಗ ಕೊಡ್ತಾರಲ್ಲ ಆವಾಗಲೇ ಆ ವಿಡಿಯೋಸ್ನೆಲ್ಲ ಹಾಕ್ತೀನಿ. ಆ್ಯಂಡ್ ಇನ್ನು ಗಿಫ್ಟು ಏನು ಓಪನ್ನೇ ಮಾಡಿಲ್ಲ, ಅದನ್ನು ಸತ ಎಲ್ಲ ಮಾಡಿ ವಿಡಿಯೋ ಎಲ್ಲ ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ಮಕ್ಕಳದ್ದು ಸ್ಕೂಲಿಗೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರಬೇಕು. ಸೊ ಅವರು ಆಲ್ರೆಡಿ ಬೆಳಗ್ಗೆನೇ ಕಳಿಸಿದ್ದೆ ಸ್ಕೂಲ್ಗೆ. ಇವಾಗ ನಾನು ಅವ್ರ ಪಪ್ಪ ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ. ಸೊ ಇವಾಗ ಹೋಗೋಣ ಬನ್ನಿ. ಸೊ ಎಲ್ಲ ಕಸಿನ್ಸು ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ಎಲ್ಲ ಹೊರಟರು. ನಾವು ಸ್ಕೂಲ್ ಹತ್ರ ಹೋದ್ವಿ. Group photo I will take. Just now stand up from this way. See here, Vaisiri Vaiditi. Smile, Vaiditi. Yes, ma'am. Start. Happy birthday to you. Happy birthday. Happy birthday to dear Vaisiri Vaiditi. Happy birthday to you. May God bless you. May God bless you. May God bless you, dear Vaisiri Vaiditi. Happy birthday to you. Happy birthday.
ಥ್ಯಾಂಕ್ ಯು ಹೇಳು. ಸೊ ಮಕ್ಕಳು ಸ್ಕೂಲಲ್ಲಿ ಪ್ರತಿ ವರ್ಷ ಅವ್ರ ಬರ್ಡೇಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾರೆ. ಸೊ ನಾವೇ ಕೇಕ್ನ ತೊಗೊಂಡೋಗಿ ಅದ್ರ ಜೊತೆಗೆ ಚಾಕ್ಲೇಟ್ಸು ಎಲ್ಲ ತೊಗೊಂಡೋಗಿ ಮಕ್ಕಳು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದರ ಜೊತೆಗೆ ರಿಟರ್ನ್ ಗಿಫ್ಟ್ಸೂ ಕೊಡ್ಬೋದು. ನಾನು ಲಾಸ್ಟ್ 2 years ಕೊಟ್ಟಿದ್ದೆ, ಬಟ್ ಈ ಸತಿ ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು 5th ಬರ್ಡೇ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಅದಕ್ಕೆ ಬರೀ ಚಿಕ್ಕೀಸ್ ಅಷ್ಟೇ ಕೊಟ್ಟಿದ್ದು ಮಕ್ಕಳಿಗೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಅಮ್ಮ ಗಿಫ್ಟ್ ಓಪನ್ ಮಾಡೋಣ ಅಂತ ಹಠ ಮಾಡಿದರು. ಸೊ ಓಪನ್ ಮಾಡಿದ್ವಿ. ಸೊ ಮಕ್ಕಳದು ಬರ್ಡೇ ಆಗೋಯ್ತು. ಇವಾಗ ಗಿಫ್ಟ್ ಓಪನ್ ಮಾಡಬೇಕು. ಸೊ ಆಲ್ಮೋಸ್ಟ್ 2 days ವೇಟ್ ಮಾಡಿಸ್ತಾ ಇದ್ದೆ. ನನ್ನ ಮಕ್ಕಳಿಗೆ ಫುಲ್ ಟಯರ್ಡ್ ಆಗಿತ್ತು. ನನಗೆ ಗಿಫ್ಟ್ ಓಪನ್ ಮಾಡೋದಕ್ಕೆ ಬಿಟ್ಟೇ ಇರ್ತಿಲ್ಲ. ಆದ್ರೂ ಯಾವುದೋ ಒಂದು ಕವರ್ ಓಪನ್ ಮಾಡಿದ್ದಾರೆ ಅವ್ರ ಕ್ಯೂರಿಯಾಸಿಟಿಗೆ. ಸೊ ಇವಾಗ ಫುಲ್ ಓಪನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟೊತ್ತಿಗೆ ಇವನ್ನೆಲ್ಲ ಓಪನ್ ಮಾಡೋಣ ಅಂತ ಕಾಯ್ತಾ ಇದ್ರು ಮಕ್ಕಳು. ನೋಡಿ, ನಾನು ಓಪನ್ ಮಾಡೋದಕ್ಕಿಂತ ಅವರೇ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಸೊ ಟ್ವಿನ್ಸ್ ಆಗಿರೋದ್ರಿಂದ ಎಲ್ಲರೂ 2 ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇವ್ರು ಯಾವ್ದ್ರಲ್ಲಿ ಆಟ ಆಡ್ತಾರೆ, ಯಾವ್ದ್ರಲ್ಲಿ ಬಿಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇಬ್ರಿಗೂ ಒಂದೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಓಪನ್ ಮಾಡ್ತಾ ಇದ್ದೀವಿ ಒಂದೊಂದಾಗಿ. ಸೊ ಇದೊಂದು ಗಿಫ್ಟ್. ಇದು ಹೆಂಗೆ ಆಪ್ರೇಟ್ ಮಾಡೋದು ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ. ನೋಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಇವ್ರಿಗೆ. ಓಕೆ, ಆ ಥರನ ಅದು? ನನಗೇನು ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಎಲ್ಲ ಗೊತ್ಬಿಟ್ಟಿದೆ. ಓಕೆ, ಸೂಪರ್. ಹಾಯ್. ಇವಾಗ ನೆಕ್ಸ್ಟ್ ಇದನ್ನ ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿ. ನಾನು ಏನು ಓಪನ್ ಮಾಡೋದಿಲ್ಲ, ನೀವೇ ಎಲ್ಲ ಓಪನ್ ಮಾಡಿ. ಅದು ಆಫ್ ಕೆರೋಕೆಗೆ ಮೈಕ್ ಸೆಟ್ಟು ಅದನ್ನು ಕೊಟ್ಟಿದ್ದಾರೆ. ತೋರ್ಸಕ್ ಬಿಡಲ್ಲ ಮಗಳೇ, ನಿಂದೇನು? ಸೊ ಇವಳ್ದು ಕ್ಯಾಮ್ರಾ. ವೀಟ್ ಚೆನ್ನಾಗಿದೆ, ಪುಟ್ಟ ಮೈಕ್. ಹಲೋ ಹಲೋ ಅನ್ನೋದು. ಓಕೆನಾ? ಎಲ್ಲ ಇದೆ ಗಿಫ್ಟ್ಸು. ಇಲ್ಲೂ ಎಲ್ಲ ಇದೆ ಗಿಫ್ಟು. ಬೇಗ ಬೇಗ. ಇದು ಕ್ಯಾಮ್ರಾ. ಎಷ್ಟು ಚಾರ್ಜರ್ ಇದೆ ನೋಡು. ಇದಕ್ಕೂ ಚಾರ್ಜರ್ ಇದೆ. ಓಕೆ. ಸೊ ಇದೊಂದು ಪುಟಾಣಿ ಕ್ಯಾಮ್ರಾ. ಇದಕ್ಕೂ ಚಾರ್ಜರ್ ಇದೆ. ನೆಕ್ಸ್ಟು ಇದು ಓಪನ್ ಮಾಡೋಣ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ 2 ಕೊಟ್ಟಿದ್ದಾರೆ. ಯಾಕೆಂದ್ರೆ ಜಗಳ ಆಡಬಾರ್ದು. ವಾವ್, ಫ್ರಾಕ್ ಕೊಟ್ಟಿದ್ದಾಳೆ. ನೈಸ್. ಹಾಂ, ಚೆನ್ನಾಗಿದೆ ಅಲ್ಲ ಕಲರು? ನಿನ್ನ ಹತ್ರ ಈ ಕಲರೇ ಇಲ್ಲ ಚಿನ್ನಿ. ನೈಸ್. ಫ್ರಾಕ್ ಕೊಟ್ಟಿದ್ದಾರೆ. ವೆರಿ ನೈಸ್, ಚೆನ್ನಾಗಿದೆ. ಆಗತ್ತೆ. ನಿಂತ್ಕೊಂಡು ನೋಡು, ಸೈಜ್ ಆಗುತ್ತಾ? ವಾವ್, ಸೂಪರ್. ಚೆನ್ನಾಗಿದೆ, ಚೆನ್ನಾಗಿದೆ. ನಿನಗೆ ಯಾವ ಕಲರ್ ಮಗಳೇ? ಟ್ವಿನ್ಸ್ ಅಲ್ವಾ? ಇಬ್ರಿಗೂ ಫ್ರಾಕ್ ಕೊಟ್ಟಿದ್ದಾರೆ. ಕಲರು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಇವಾಗ ಇದನ್ನೇ ತೆಗ್ದಿದ್ದೀರಾ? ಇದನ್ನ ನನ್ನ ಮಕ್ಳಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ ಆಲ್ರೆಡಿ ತೆಗೆದು ಬಿಟ್ಟಿದ್ದಾರೆ. ಓಪನ್ ಏನಿಲ್ಲ, ಇಲ್ಲೇ ಗೊತ್ತಾಗತ್ತೆ. ಅದು ಕೇಕ್ ಫ್ಯಾಕ್ಟ್ರಿ ಚಿನ್ನಿ. ಇದು ಮಾಡೋಣ. ಸೊ ಇಬ್ರಿಗೂ ಸೇಮ್. ಇದು ಮಿಷಿನ್ ಅಲ್ಲಿ ಕ್ರೀಮ್ ಎಲ್ಲ ಹಾಕೋದು ಚಿನ್ನಿ, ಗೊತ್ತಾಯ್ತಾ? ಸೊ ಇಬ್ರಿಗೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಕೂಡ ಕೇಕ್ ಕಪ್ಪು ಎಲ್ಲ ಇದೆ. ಓಕೆ, ಇವಾಗ ಇದನ್ನ ಓಪನ್ ಮಾಡ್ತಾ ಇದೀವಿ.
ವಾವ್ ಕಲರ್. ಸೊ ಇದೊಂಥರ ಸೂಟ್ ಕೇಸ್ ತರ ಇದೆ, ಬಟ್ ಇಫ್ ಯು ಓಪನ್ ಇರೋ ತೋರ್ಸಲ್ಲ. ಕಲರ್ ಪೆನ್ಸಿಲ್ಸ್, ಪೇಂಟಿಂಗ್, and you have what you have next. ತಡಿ ಒಂದು ನಿಮಿಷ. ಓ ಈ ಥರ ಚಿನ್ನಿ ಪೇಂಟಿಂಗ್ ಇದೆ, ಬ್ರಷಸ್ ಇದೆ, ಆ್ಯಂಡ್ ಇಲ್ಲಿ ನೀರೆಲ್ಲ ಹಾಕೋಬೋದು, ಆ್ಯಂಡ್ ಸ್ಕೆಚ್ ಪೆನ್ಸ್ ಇದೆ, ವಾಟರ್ ಕಲರ್ಸ್ ಇದೆ, ಕ್ರಯಾನ್ಸ್ ಇದೆ, ಕಲರ್ ಪೆನ್ಸಿಲ್ಸ್ ಇದೆ. ಸೊ ಈ ಥರ ಇದೆ ಇದು. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ವೆರಿ ನೈಸ್. ಓ ಸ್ಟೋರಿ ಬುಕ್ಸು, ಆಮೇಲೆ ಸ್ಪೋರ್ಟ್ಸು, ಸ್ಕೆಚ್ ಪೆನ್ಸು, ಸೇಮ್ ಇಬ್ರಿಗೂ ಸೇಮ್. 2 ಬುಕ್ಸ್ ಕಲರಿಂಗಾ? ಓಕೆ, ಕಲರಿಂಗ್ ಬುಕ್ ಅಂತ. ಆ್ಯಂಡ್ ದಿಸ್ ಇಸ್ ಸ್ಟೋರಿ ಬುಕ್. ವಾವ್ ಬಾರ್ಬಿ ಕೂತು ಚಿನ್ನಿ. ಸ್ಕೆಚ್ ಪೆನ್ ಕಲರ್ಸ್ ಇದು. ಓಕೆ, ಸೊ ಇದು ಕಲರ್ಸು, ಇದು ಬಾರ್ಬಿ. ಓಕೆ, ಇದು ಸ್ಕೆಚ್ ಪೆನ್ಸು, ಇದು ಕೂಡ ಸೇಮ್ ಕೇಕ್ ಮಾಡೋದು. ಓಕೆನಾ? ಸೊ ಇದು ಪಿಯಾನೋ ಕೊಟ್ಟಿದ್ದಾರೆ, ಕಲರ್ಸ್. ಇದು ಕೂಡ ಅಯ್ಯೋ ಇದ್ರಲ್ಲೂ ಎಲ್ಲ ಇದೆ ಚಿನಿ. ಕಲರ್ ಪೆನ್ಸಿಲ್ಸ್ ಸೇಮ್ ಅದೇ ತರನೇ. ಓಕೆನಾ? ಇದ್ರಲ್ಲೂ ಅಷ್ಟೇ ಫ್ರೆಂಡ್ಸ್, ಎಲ್ಲ ಇದೆ. ಸ್ಕೆಚ್ ಪೆನ್ಸು, ಕಲರ್ಸು, ಕ್ರಯಾನ್ಸು, ಪ್ರತಿಯೊಂದು ಇದೆ ಇದರಲ್ಲಿ. ಇವ್ರು ಗೇಮ್ಸ್ ಅಲ್ಲೂ ಡಿವೈಡ್ ಮಾಡ್ಕೊಂತ ಇದ್ದೀರಾ? ನೆಕ್ಸ್ಟ್ ಇದು. ಓಕೆ ಕೊಡಿ. ಸೊ ನನ್ನ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಗಿಫ್ಟ್ ರ್ಯಾಪರ್ಸ್ ಎಲ್ಲ ಓಪನ್ ಮಾಡಬೇಕಂದಾಗ ಪೆನ್ ಸೆಟ್. ಓಕೆನಾ? ಇಂಕೆಲ್ಲ ಹಾಕಿ ಮಾಡೋದು ಪೆನ್. ಇಂಕಿಂದಿದ್ದು ಇದೇನೋ ಒಂಥರ ಬೇರೆ ಥರ ಇದೆ. ಫೌಂಟೇನ್ ಪೆನ್ನು 2 ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಪೆನ್. ನಾನು ಯೂಶ್ವಲಿ ಬೇರೆ ಬರ್ಡೇಗೆ ಏನಾದ್ರು ಹೋದರೆ ಕ್ಯಾಶ್ ಕೊಟ್ಬಿಡ್ತೀನಿ. ಸೊ ನನ್ನ ಮಕ್ಕಳಿಗೆ ಜಾಸ್ತಿ ಗಿಫ್ಟ್ಸ್ ಬಂದಿದೆ. ಅದ್ರ ಜೊತೆಗೆ ಕಲರಿಂಗ್ ಬುಕ್ಕು, ಪೆನ್ಸಿಲ್, ಕಲರ್ ಪೆನ್ಸಿಲ್, ಸ್ಕೆಚ್ ಪೆನ್ ಎಲ್ಲ ಇದೆ. ಓಕೆನಾ? ಬಾಕ್ಸ್, ಖಾಲಿ ಬಾಕ್ಸ್, ಪೆನ್ಸಿಲ್ ಬಾಕ್ಸ್. ಅವ್ರಿಗಂತೂ ಕಲರ್ ಪೆನ್ಸಿಲ್ಸು, ಸ್ಕೆಚ್ ಪೆನ್ಸ್ ಅಂತೂ ಲೆಕ್ಕಕ್ಕೆ ಇಲ್ಲ, ಅಷ್ಟು ಬಂದಿದೆ ಗಿಫ್ಟು. ವಾವ್ ಸೂಪರ್. ಸೊ ಇಬ್ರಿಗೂ ಇನ್ನೊಂದು ಡ್ರೆಸ್ ಸಿಕ್ಕಿದೆ, ಯೆಲ್ಲೋ ಕಲರ್. ಚೆನ್ನಾಗಿದೆ ಚಿನ್ನಿ. ಇದು ಮೇಕಪ್ ಸೆಟ್ ಚಿನ್ನಿ, ಮೇಕಪ್ ಸೆಟ್ ಇದು. ಪೇಂಟಿಂಗು, ಪೆನ್ಸಿಲ್ ಎಲ್ಲ ಇದೆ ಇದರಲ್ಲಿ. ಬ್ಲೂ. ಓಕೆ, ಅವ್ರು ಒಬ್ಬರೇ 3 ಕೊಟ್ಟಿದ್ದಾರೆ. ಸೊ 3 ಕೊಟ್ಟಿದ್ದಾರೆ. 2 ಬಾರ್ಬಿ, 1 ಮೇಕಪ್ ಸೆಟ್. ಅದೆಲ್ಲ ಚಿನ್ನಿ. ಇದು ಬೇರೆಯವ್ರು ಯಾರು ಕೊಟ್ಟಿರೋದು. ಇದು 3 ಒಬ್ರು ಕೊಟ್ಟಿರೋದು. ಸೊ ಇದು ಕುತ್ಕೋ ಚಿನ್ನಿ, ಪಝಲ್, ಆಮೇಲೆ ಚೈನೀಸ್ ಚೆಕ್ಕರ್ಸ್. ಓಕೆನಾ? ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಇದು. ಓಕೆ, ಸೊ ಲೂಡೋ ಆ್ಯಂಡ್ ಸ್ನೇಕ್ ಆ್ಯಂಡ್ ಲ್ಯಾಡರು 1. ಆಮೇಲೆ ಏನು ಪುಟ್ಟ ಅದು ಶೇಪ್ಸು. ಇದು ಶೇಪ್ಸು ಎಲ್ಲ ಶೇಪ್ ಚಿನ್ನಿ. ಟ್ರಯಾಂಗಲ್, ಸ್ಕ್ವೇರ್ ಅದೆಲ್ಲ ಇರ್ತದೆ, ಜೋಡಿಸೋದು. ಈ ಥರ ಜೋಡಿಸ್ಬೇಕು. ಓಕೆನಾ? ಸೊ ಇದಿಬ್ರು ಒಂದೊಂದು ಕೊಟ್ಟಿದ್ದಾರೆ. ಆವಾಗಲೇ ಮಿಸ್ ಆಗಿತ್ತು, ಈಗ ಸಿಕ್ತು. ಓಕೆನಾ? ಇಬ್ರಿಗೂ ಒಂದೊಂದು ತಗೊಳ್ಳಿ.
ಹೌದಾ? ನನಗೆ ಏನು ಗೊತ್ತಿಲ್ಲ, ನನ್ನ ಮಕ್ಳಿಗೆ ಎಲ್ಲ ಗೊತ್ತಿದೆ. ಇದೇನೋ ಡ್ಯಾನ್ಸ್ ಮಾಡುತ್ತಂತೆ, ಹಂಗೆ ಡ್ಯಾನ್ಸ್ ಮಾಡುತ್ತೆ. ಸೊ ಈ ಥರ ಒಂದು ಗೊಂಬೆ ಕೊಟ್ಟಿದ್ದಾರೆ, ಏನೋ ಎಲ್ಲೋ ಮೊಬೈಲಲ್ಲಿ ನೋಡಿದಾರಂತೆ, ಇದು ಡ್ಯಾನ್ಸ್ ಮಾಡುತ್ತಂತೆ. ನನಗಂತೂ ಗೊತ್ತಿಲ್ಲ, ಆಮೇಲೆ ನೋಡಬೇಕು ಇದೇನು ಅಂತ. ಸೊ ಈ ಥರ ಗೊಂಬೆ ಏನೋ ಕ್ರಾಸ್ ಬಾಡಿ ಬ್ಯಾಗ್ ಅಂತೆ, ಸೈಡಿಗೆ ಹಾಕೊಳ್ಳೋದು ಅನ್ಸುತ್ತೆ. ಸೊ ಅದು ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ತೆಗೆದ್ರಲ್ಲ ಆಗ್ಲೇ. ಅದು ಬೇರೆ ಬಾಕ್ಸು, ಮತ್ತೆ ಅದೇ ತರ ಮತ್ತೆ ಬೇರೆ ಬಾಕ್ಸ್ ಬಂದಿದೆ. ಚಿಲ್ಲಿ ಪೆನ್ಸಿಲ್ ಬಾಕ್ಸ್. ಅಯ್ಯೋ, ಅಲ್ಲೇ ಇದೆ. ಈ ತರದ್ದು 2 ಬಂದಿದೆ, ಈ ತರದ್ದು ಮತ್ತೆ 2 ಬಂದಿದೆ ಪೆನ್ಸಿಲ್ ಬಾಕ್ಸ್. ಸೊ ನನ್ನ ಮಕ್ಕಳಿಗೆ ಆಟ ಸಾಮಾನು ಜೊತೆಗೆ ಬಟ್ಟೆಗಳು ಸತ ಗಿಫ್ಟ್ ಬಂದಿದೆ. ಬಟ್ಟೆ ಇದು ಚಿಕ್ಕದಾಗತ್ತೇನಪ್ಪ, ಏನೋ ಗೊತ್ತಿಲ್ಲ. ಇಲ್ಲ ಇಲ್ಲ, ಕರೆಕ್ಟ್ ಆಗುತ್ತೆ. ಸೊ ಇದೊಂದು ಡ್ರೆಸ್ಸು, ಮಿಡಿ ಚಿನ್ನಿ ಹಾಕೋಬಹುದು, ಚೆನ್ನಾಗಿದೆ. ಸೇಮ್ ನನಗ ಅಲ್ಲ ಚಿನ್ನಿ, ಬಾಕ್ಸು ಟಿಫಿನ್ ಬಾಕ್ಸ್. ಪಪ್ಪಂಗ್ ಕೊಡೋಣ ಇದನ್ನ. ಓ ನಿನ್ಗೆ ಚಿನ್ನಿ, ಪಪ್ಪ ಇದ್ರಲ್ಲಿ ಕುಡಿಬೇಕಾ, ತಿನ್ಬೇಕಾ? ಸೊ ಒಂದು ಬಾಕ್ಸ್, ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಸೇಮ್ ಸೇಮ್ ಇಬ್ರಿಗೂ ಒಂದು ವಾಟರ್ ಬಾಕ್ಸ್, ಬಾಕ್ಸು, ಲಂಚ್ ಬಾಕ್ಸು, ಒಂದು ವಾಟರ್ ಬಾಟಲ್. ಸೊ ಇದರಲ್ಲಿ ಫುಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇದೆ. ಅದ್ರ ಜೊತೆ ಇದೊಂದು ಆರ್ಟ್, ಇದು ಏನು ಸೊ ಒಂದು ಚೆಸ್ಸು, ಇನ್ನೊಂದು ಸ್ನೇಕ್ ಅಂಡ್ ಲ್ಯಾಡರ್, ಲೂಡೋ. ಓಕೆನಾ? ಪೆನ್ಸಿಲು, ಬುಕ್ಸು, ಸ್ಕೆಚ್ ಪೆನ್ಸ್ ಅಂತೂ ನಾನು ಅಂಗಡಿಗೆ ಹೋಗಿ ತಗೊಳಂಗೆ ಇಲ್ಲ, ಅಷ್ಟು ಬಂದಿದೆ. ಸೇಮು ಪೆನ್ಸಿಲ್ಲು ಮತ್ತೆ ಎರೇಸರ್, ಮೆಂಡರ್, ಆ ಸೆಟ್ ಇದು. ಓಕೆನಾ? ವಾಟ್ ಇಸ್ ದಿಸ್ ಬೇಬಿ? ಓ, ಈ ತರ ಬ್ಯಾಗ್ ಚೆನ್ನಾಗಿದೆ. ಸ್ಕೂಲ್ ಬ್ಯಾಗ್. ಎಲ್ಲಾರು ಫಂಕ್ಷನ್ಗೆ ಹೋಗ್ಬೇಕಾರೆ, ಎಲ್ಲಾರು ಟ್ರಿಪ್ ಹೋಗ್ಬೇಕಾರೆ, ಪಿಕ್ನಿಕ್ಕಿಗೆ ಹೋಗ್ಬೇಕಾರೆ, ಸ್ನ್ಯಾಕ್ಸು, ಲೇಸು ಎಲ್ಲ ತಗೋಬಹುದು, ಬಟ್ಟೆ ಎಲ್ಲ ತಗೋಬಹುದು. ನೈಸ್, ಚೆನ್ನಾಗಿದೆ. ಎಲಿಫೆಂಟ್ ಚೆನ್ನಾಗಿದೆ ಚಿನ್ನಿ. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಸಾಮಾನುಗಳೆಲ್ಲ ಇತ್ತಿಲ್ಲ, ಬರೀ ಚೆಸ್ಸು, ಸ್ನೇಕ್ ಅಂಡ್ ಲ್ಯಾಡರ್ ಅವೆಲ್ಲ ಇತ್ತು. ಇದು ಕೂಡ ಮ್ಯಾಗ್ನೆಟಿಕ್ ಡ್ರೆಸ್ ಅಪ್ ಅಂತೆ, ಏನು ಅಂತ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಓ, ಇದ್ರಲ್ಲೇ ಇದೆನಾ? ಓಕೆ ಓಕೆ. ನೈಸ್. ಕಲರ್ ಸೇಮ್, ಬೇರೆ ಬೇರೆ ಕಲರ್. ಓಕೆನಾ? ಚೆನ್ನಾಗಿ ಆಗುತ್ತಾ? ಆಗುತ್ತೆ. ಸೂಪರ್, ಚೆನ್ನಾಗಿದೆ. ನೆಕ್ಸ್ಟ್ ಹೌಸ್ ಪ್ಲೇ ಸೆಟ್. ಇದು ಮನೆ ಇದೆ, ಇದ್ರಲ್ಲೆಲ್ಲ ಇದೆ, ಇದ್ರಲ್ಲಿ ಆಟ ಆಡೋದು. ಓಕೆ. ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇ ಸೇಮು, ಮ್ಯಾಗ್ನೆಟಿಕ್ ವಿಂಡೋ ಆರ್ಟ್. ನೈಸ್. ಇದೇನೋ ವಿಂಡೋ ಆರ್ಟ್ ಅಂತೆ, ನೋಡ್ಬೇಕು ಇದೆಲ್ಲ ಏನು ಅಂತ. ನೈಸ್ ಬೇಕು.
ಸೊ ಇದು ಸ್ಕೆಚ್ ಪೆನ್ಸು ಎಲ್ಲ ಇದೆ ಇದ್ರಲ್ಲಿ, ಮಾರ್ಕರು, ಸ್ಕೆಚ್ ಪೆನ್, ಬುಕ್ಕು, ಕ್ರಯಾನ್ಸ್ ಪ್ರತಿಯೊಂದು ಇದೆ. ಇದು ಆಟ ಆಡೋದು ಮೆಮೊರಿ ಚೆಸ್ ಅದೊಂದು ಕೊಟ್ಟಿದ್ದಾರೆ. ಇದೊಂದು ದೊಡ್ಡದು ಲಾಸ್ಟ್, ಓಕೆನಾ? ಪಾಂಡನದು ಇದೊಂದು ಲಾಸ್ಟ್ ದೊಡ್ಡ ಗಿಫ್ಟ್. ಒಂದು ಓಪನ್ ಮಾಡೋದು ನೋಡೋಣ. ಅದೇ ಓಪನ್ ಆಗಿರೋದೇ ಇದೆ. ಆಲ್ರೆಡಿ ಮನೇಲಿ ಒಂದು ಪಾಂಡ ಇದೆ, ಈಗ 2 ಪಾಂಡ ಬಂದಿದೆ. ಸೊ ಟೋಟಲಿ 3 ಪಾಂಡ ಆಯ್ತು ಇವಾಗ ಮನೇಲಿ. ಸೊ ಇಷ್ಟು ಗಿಫ್ಟ್ಸ್ ಬಂದಿದೆ ಫ್ರೆಂಡ್ಸ್. ಎಲ್ಲ ಗಿಫ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಟೋಟಲಿ ಈ ವ್ಲಾಗ್ ಎಲ್ಲ ಬರೀ ಗಿಫ್ಟ್ ವ್ಲಾಗೇನೆ. ಗಿಫ್ಟ್ ಏನೆಲ್ಲ ಬಂದಿದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಸೊ ಇನ್ನು ಕೆಲವರು ಕ್ಯಾಶ್ ಕೊಟ್ಟಿದ್ದಾರೆ, ಸೊ ಅದನ್ನು ಕೌಂಟ್ ಮಾಡಿಲ್ಲ. ಎಲ್ಲ ಆಟ ಸಾಮಾನಲ್ಲಿ ಆಟ ಆಡ್ತೀರಾ? ಓಕೆ, ಆಟ ಆಡ್ತೀರಾ? ನೀನು ಕೇಳು, ಹೇಳೋಲ್ಲಿ ಆಟ ಆಡ್ತೀಯಾ? ಇನ್ನ ಆಟ ಆಡೋದು ಅಷ್ಟೇ ಬಾಕಿ, ಓಕೆನಾ? ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಮ್ಮಿ ಚಾನಲ್ಗೆ.